ರೆಟಿನೋಪತಿ ಹಾಗೂ ನ್ಯೂರೋಪತಿ ಕ್ಯಾಂಪನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ಜೊತೆಗೆ ಭಾರತೀಯ ವೈದ್ಯಕೀಯ ಸಂಘ ಚಿಕ್ಕಬಳ್ಳಾಪುರ ಶಾಖೆ ಹಾಗೂ ಅಸೋಸಿಯೇಷನ್ ಆಫ್ ಸರ್ಜನ್ಸ್ ಆಫ್ ಇಂಡಿಯಾ ಚಿಕ್ಕಬಳ್ಳಾಪುರ ಶಾಖೆ ಇವರ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ವೈದ್ಯ ತಂಡ ಡಾಕ್ಟರ್ ಆದರ್ಶ್ ಅವರು ಫಿಸಿಷಿಯನ್ ಹಾಗೂ ಡಾಕ್ಟರ್ ಮಾಧುರ್ಯರವರು ಶೀಸ್ ಆಫ್ಥಮಾಲಜಿಸ್ಟ್ ಅವರು ಈ ರೋಗಿಗಳಿಗೆ ತಪಾಸಣೆ ಮಾಡ್ತಾರೆ. ಈ ಸಕ್ಕರೆ ಕಾಯಿಲೆ ಇರುವಂಥವರಲ್ಲಿ ನ್ಯೂರೋಪತಿ, ರೆಟಿನೋಪತಿ ಹಾಗೂ ನೆಫ್ರೋಪತಿ ಈ 3 ಪತಿಗಳು ಆಗುವಂಥ ಸಂಭವ ಇರ್ತದೆ. ಹಾಗಾದ್ರೆ ಏನು ಅಂತಂದ್ರೆ ಹಾಗೂ ಮೈಕ್ರೋ ಆಂಜಿಯೋಪತಿ ಅಂತಂದ್ರೆ ಸಣ್ಣ ಸಣ್ಣ ರಕ್ತನಾಳಗಳು ಬ್ಲಾಕ್ ಆಗುವಂಥದ್ದು. ಇದು ಆಗೋದ್ರಿಂದ ನರಗಳು ದೌರ್ಬಲ್ಯ ಕಂಡು ಬರುವಂಥದ್ದು, ಕಣ್ಣಿನಲ್ಲಿ ರಕ್ತನಾಳ ಬ್ಲಾಕ್ ಆದ ಕಣ್ಣಿನ ಸಮಸ್ಯೆ ಕಂಡು ಬರುವಂಥದ್ದು, ಅದಾದ್ಮೇಲೆ ಕಿಡ್ನಿ ವೈಫಲ್ಯ ಆಗುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಸಾಮಾನ್ಯವಾಗಿ ರೋಗಿಗಳು ಆಸ್ಪತ್ರೆಗೆ ಹೋದಾಗ ಶುಗರ್ ಚೆಕಪ್ ಜೊತೆಗೆ ರಕ್ತದಲ್ಲಿ ಕಿಡ್ನಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಕೂಡ ಚೆಕಪ್ ಮಾಡಿಸ್ತಾರೆ. ಆದರೆ ಕಣ್ಣಿಂದು ಕನಿಷ್ಠ ಸಕ್ಕರೆ ಕಾಯಿಲೆ ಇರುವಂಥವರು ವರ್ಷಕ್ಕೊಮ್ಮೆ ಆದರೂ ಕೂಡ ಕಣ್ಣಿನ ತಪಾಸಣೆ ಮಾಡಿಸ್ಕೋಬೇಕು. ಅದಕ್ಕೆ ಕಣ್ಣಿನ ಡ್ರಾಪ್ಸ್ ಹಾಕ್ಬಿಟ್ಟು ಒಳಗಡೆ ಹಿಂದೆ ಪರದೆ ಇರ್ತದೆ, ರೆಟಿನಾ ಅಂತ ಇರ್ತದೆ. ಆ ರೆಟಿನಾದಲ್ಲಿ ಸಣ್ಣ ಸಣ್ಣ ರಕ್ತನಾಳಗಳು ಯಾವ ರೀತಿ ಆಗಿದೆ ಅದನ್ನ ಗಮನಿಸುವಂಥದ್ದು, ಅದನ್ನ ತಪಾಸಣೆ ಮಾಡಿ ಅದರಲ್ಲೇ ತೊಂದರೆ ಇತ್ತು ಅಂತಂದ್ರೆ ಇನ್ಷಿಯಲ್ ಸ್ಟೇಜಸ್ ಅಲ್ಲೇ ಮೊದಲೇ ಗೊತ್ತಾಯ್ತು ಅಂತಂದ್ರೆ ಆವಾಗ ಅದಕ್ಕೆ ಟ್ರೀಟ್ಮೆಂಟ್ ಇರ್ತದೆ. ಆ ಟ್ರೀಟ್ಮೆಂಟ್ ತಗೊಂಡ್ರೆ ಕಣ್ಣಿನ ದೃಷ್ಟಿ ದೋಷ ಹಾಳಾಗೋದನ್ನ ತಡಿಬಹುದು. ಈ ನಿಟ್ಟಿನಲ್ಲಿ ಇವತ್ತು ದಿವಸ ಈ ಒಂದು ಕ್ಯಾಂಪ್ ಮಾಡ್ತಾ ಇದ್ದೀವಿ. ಅದೇ ರೀತಿ ನ್ಯೂರೋಪತಿ ಆದಾಗ ಏನಾಗುತ್ತೆ, ಕಾಲಲ್ಲಿ ಉರಿ ಕಂಡು ಬರುವಂಥದ್ದು. ಈ ಹೆಚ್ಚಿನ ಕಾಲ ಸಕ್ಕರೆ ಕಾಯಿಲೆ ಇರುವಂಥವರಲ್ಲಿ, ಅದರಲ್ಲೂ ಕಂಟ್ರೋಲ್ ಇಲ್ಲ ಅನ್ನುವಂಥವರಲ್ಲಿ ಕಾಲಲ್ಲಿ ಉರಿ ಬರುವಂಥದ್ದು, ಕಾಲು ಚುಚ್ಚುವಂಥದ್ದು ಆಗುವಂಥದ್ದು, ಸ್ಪರ್ಶ ಕಡಿಮೆ ಆಗುವಂಥದ್ದು ಇದೆಲ್ಲ ಆಗ್ತದೆ. ಇದೆಲ್ಲ ಆದರೆ ಮುಂದಕ್ಕೆ ಅದು ಕಾಲ ಗಾಯ ಆಗಿ ಅದರಿಂದ ಗ್ಯಾಂಗ್ರೀನ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಆಗ್ತದೆ. ಸೊ ಇದು ಕೂಡ ಇವತ್ತಿನ ದಿವಸ ನಾವು ಈ ಕ್ಯಾಂಪಲ್ಲಿ ತಪಾಸಣೆ ಮಾಡ್ತಾ ಇದ್ದೀವಿ. ಸೊ ಇದನ್ನೆಲ್ಲ ಈ ಒಂದು ಕ್ಯಾಂಪ್ನ ಸದುಪಯೋಗ ಪಡ್ಕೊಂಡು ತಾವೆಲ್ಲ ಬಂದಿರುವಂಥದ್ದು ನಿಜವಾದ ಸಂತೋಷ. ಈ ಕ್ಯಾಂಪ್ಗೆ ಸಾಂಕೇತಿಕವಾಗಿ ಉದ್ಘಾಟನೆ ಮಾಡೋಕ್ಕೆ ನಾವು ವೇದಿಕೆ ಮೇಲೆ ಇರುವಂಥ ಎಲ್ಲ